ಎಕ್ಸ್ಕ್ಯೂಸ್ ಮೀ, ಮೋಸಂಬಿ ಕೊಡಿ. ಏನು ಆ ದಾಸ್ ಬಗ್ಗೆ ಫುಲ್ಲು ಮ್ಯಾಗ್ಝಿನಲ್ಲಿ ನ್ಯೂಸಲ್ಲೆಲ್ಲ ಬರ್ತಾ ಇದೆ, ಏನೋ ಆಶ್ರಮದಲ್ಲಿ ವ್ಯವಹಾರ ನಡೀತಾ ಇದೆ ಅಂದ್ಬಿಟ್ಟು ಬರ್ತಾ ಇದೆ. ಮತ್ತೊಂದು ಆರ್ಟಿಕಲ್ಲು ಬರೆದಿದ್ರು ಅವ್ರ ಬಗ್ಗೆ. ಅದೇ ನನಗೂ ವಿಷಯ ಬಂತು. ಈ ರಿಪೋರ್ಟರ್ ರಾಮ್ ಇದ್ದಾನಲ್ವಾ, ಅವನೇ ಜಾಸ್ತಿ ಅವ್ರ ಬಗ್ಗೆ ಏನೋ ಬರೀತಾ ಇದ್ದಾನಂತ. ಎಕ್ಸ್ಕ್ಯೂಸ್ ಮೀ ಸರ್, ದಯವಿಟ್ಟು ದಾಸ್ ಬಗ್ಗೆ ಇಲ್ಲಿ ತಪ್ಪಾಗಿ ಮಾತಾಡಬೇಡಿ ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ರಾಮಚಂದ್ರ, ಗೋಪಾಲ್, ಇಬ್ಬರು ಮಾತಾಡೋದು ತಿಳ್ಕೊಳ್ತಾ ಇದ್ದೆ. ಮೋಸ್ಟ್ಲಿ ನಿಮ್ಮ ಥಾಟು ನನ್ನ ಥಾಟು ಒಂದೇ. ಮಿಕ್ಕಿದ್ದು ಇವತ್ತು ರಾತ್ರಿ ನಮ್ಗೆ ಎಷ್ಟಾಗುತ್ತೆ ಅಂತ ಮಿಕ್ಕಿದ್ದಲ್ಲಿ ಮಾತಾಡೋದು. ನಿಮ್ಗೆ ಎಷ್ಟೊತ್ತು ಇರಬೇಕು? ನಿಮ್ಗೆ ಎಷ್ಟೊತ್ತು ಸಂಜೆ ಬಂದು ಕರ್ಕೊಂಡು ಓಕೆ. ಇದನ್ನು ನೋಡಿ ಓದಿ ಅದನ್ನು. ದಾಸ್ ಎಲ್ಲ ರಾಜಕೀಯ ವ್ಯವಹಾರಗಳಲ್ಲೂ ತಲೆ ದೂರಿಸ್ತಾ ಇದ್ದಾನೆ. ನಮ್ಮ ಊರಿನ ಭಾಗ ಮಾಡೋಕ್ಕೆ ನೋಡ್ತಾ ಇದ್ದಾನೆ. ಮುಸ್ಲಿಮ್ಗೆಲ್ಲ ಸಪೋರ್ಟ್ ಮಾಡಿ ನಮ್ಮ ಹಿಂದೂಸ್ ಬಗ್ಗೆ ಪ್ರೀಚ್ ಮಾಡ್ತಾ ಇದ್ದಾನೆ. ಅವನು ಸುಮ್ಮನೆ ಬಿಡಬಾರ್ದು. ಸರ್, ಯಾಕೆ ಸರ್ ಅವ್ರನ್ನ ಸಾಯಿಸ್ಬೇಕು? ಊರೇ ಅವ್ರನ್ನ ದೇವರಂತ ನೋಡ್ತಿದೆ, ನೀವು ಮಾತ್ರ ಯಾಕೆ ಅವ್ರನ್ನ ಸಾಯಿಸ್ಬೇಕಂತ ನೋಡ್ತಿದ್ದೀರಾ? ಅವ್ರು ಮಾಡಿರೋ ತಪ್ಪಾದ್ರು ಏನು? ನಮ್ಮ ಊರಿನ ಬೇರೆ ಮಾಡಕ್ಕೆ ನೋಡ್ತಾ ಇದ್ದಾರೆ. ಸ್ವರಾಜ್ ಕೆಲೆ ಜೀನಾ, ಸ್ವರಾಜ್ ಕೆಲೆ ಮರಣ ಅಂತ ಹೇಳಿದ ಭಗತ್ ಸಿಂಗು ಬೋಸ್ ಏನಾದ್ರು ಮಣ್ಣಾಗೋದ್ರು, ಸಲ್ಯೂಟ್ ಟು ದೆಮ್. ಅದನ್ನೇ ಸೈಲೆಂಟ್ ಆಗಿ ಸಾಧಿಸ್ತೀನಿ ಅಂತ ಹೇಳಿ ದಾಸ್ ಈಗ ಸ್ವರಾಜ್ಯ ಸಿಕ್ಕಿದ ಮೇಲೆ ಸೈಲೆಂಟ್ ಆಗಿ ಸೈಲೆಂಟ್ ಕಿಲ್ಲರ್ ತರ ನಮ್ಮನ್ನ ಅನ್ಯಾಯ ಮಾಡ್ತಾ ಇದ್ದಾನೆ. ಅವ್ನು ಮಾಡೋ ಎಲ್ಲಾ ಕೆಲಸಕ್ಕೆ ಅವ್ನು ಸಾಯ್ಲೇಬೇಕು. ನಾಳೆ ನನ್ನ ಫ್ರೆಂಡ್ ಒಬ್ಬ ಅವ್ರನ್ನ ಸಾಯಿಸಕ್ಕೆ ಹೋಗ್ತಾನೆ. ಅವನ ಜೊತೆ ನಾನು ಹೋಗ್ತೀನಿ. ನನ್ನ ದೇಶಕ್ಕೋಸ್ಕರ ನಾನು ಪ್ರಾಣ ಬಿಡ್ತೀನಿ. ಆ ಸಾವು ಹೆಂಗಿರ್ಬೇಕಂದ್ರೆ ಹಿಂದೂನ ಹಿಂದಿಕ್ಕಕ್ಕೆ ಭಯ ಪಡಬೇಕು. ಆ್ಯಪಲ್, ಪೈನಾಪಲ್, ಮೋಸಂಬಿ, ಆರೆಂಜ್. ಸರಿ ಸರ್. ರಾಮ್, ಆ ದಾಸನ್ ಏನಾದರೂ ಮಾಡಿ ಮುಗಿಸಲೇಬೇಕು ರಾಮ್. ಇವತ್ತು ಈವ್ನಿಂಗ್ ನೀವಿಬ್ಬರು ನಮ್ಮ ಗೆಸ್ಟ್ ಹೌಸ್ಗೆ ಬರಬೇಕು. ಯಾಕೆ? ಯಾಕಂದರೆ ನೀವಿಬ್ಬರು ನನಗೆ ಚೆನ್ನಾಗಿ ಗೊತ್ತು. ನೀವಿಬ್ಬರು ಪ್ರೆಸ್ ರಿಪೋರ್ಟರ್ ಅಂತ ನನಗೆ ಗೊತ್ತು. ಆ ದಾಸ್ ಬಗ್ಗೆ ನೀವು ಬರೆದಿರೋದೆಲ್ಲ ನಾನು ಓದಿದ್ದೀನಿ. ನಿಮ್ಮಂಥ ಡೇರಿಂಗ್ ಆಗಿರೋರು. ಸರಿ, ಹೋಗೋಣ. ಓಕೆ. ವಿಷ್ಣು. ಐ ಆಮ್ ನಾರಾಯಣ್, ಬ್ರದರ್ ರಾಮ್. ಹೆಂಗಾದರೂ ಅದು ಊರಿಗೆ ಕಟ್ಟಲೇಬೇಕಾದ. ಆಯಿತು, ಎಮ್ ಎಲ್ ಎ ಅವರು ತಿಳಿಸ್ಬಿಟ್ಟು ನಿಮಗೆ ತಿಳಿಸ್ತೀನಿ.
ಬರ್ಬೇಕಂತ ಹೇಳಿದ್ರಲ್ಲ ದಾದಾಜಿ ಅವರೇ. ಹೌದು, ಅದೇ ಮೊಹಮ್ಮದ್ ಅಲಿ ಅವ್ರದ್ದು ಗೋಡೆ ಕಟ್ಟಬೇಕಂತ ಹೇಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ಜಾಗ ಈಸ್ಕೊಡೋಕೆ ಹೇಳಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಜಾಗ ಕೊಡಿಸಿ. ಅದ್ರ ಬಗ್ಗೆ ನಾನು CM ಹತ್ರ ಮಾತಾಡಿ ನಿಮಗೆ ತಿಳಿಸ್ಕೊಡ್ತೀನಿ ದಾದಾಜಿ ಅವರೇ. ಆಯ್ತು. ಪೂಜೆ ಮಾಡೋ ಕೈಯಿಂದ ಪಾಯ ತಿನ್ಸೋ ಕೆಲಸ ಮಾಡ್ತೀನಿ. ಹಿಂದೂ ಆಗಿ ಮುಸ್ಲಿಮ್ಗೆ ಗೋಡೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ಏನಾದ್ರು ಆಗ್ಬಿಟ್ರೆ ರೈಲ್ವೆ ಸ್ಟೇಷನ್ಗೆ ಒಂದು ಶಾರ್ಟ್ ಕಟ್ ಕ್ಲೋಸ್ ಆಗ್ಬಿಡುತ್ತೆ. ಇರೋ ಬರೋಲ್ಲ ಬೇರೆದಾಗಿ ನೋಡ್ಕೋಬೇಕು. ಆಮೇಲೆ ಮುಸ್ಲಿಮ್ ಅದನ್ನ ಕೈ ಹಿಡಿಯೋಕ್ಕಾಗಲ್ಲ. ಅದು ಸರಿ. ಅವನು ಋಷಿನೋ ಮಹರ್ಷಿನೋ ಆಗಿರ್ಬೋದು, ಆದರೆ ನಮ್ಮನ್ನಾಳಿ ನಮ್ಮ ಆಳ್ವಿಕೆಯನ್ನು ಬರೆಯೋದಕ್ಕೆ ಅವನು ಶಾಸಕ ಅಲ್ಲ. ಬಿಟ್ಟರೆ ಪೂಜೆ ಮಾಡೋ ಮಂದಿರಲ್ಲಿ ನಮಾಜ್ ಮಾಡಿಸ್ತೀನಿ. ಆಶ್ರಮದಲ್ಲಿ ಮೌಲ್ಯಾಸ್ ಮಾಡೋದು ಯಾರಿರ್ಬೋದು? ಯಾಕಿರ್ಬೋದು ನಿಮ್ಗೆ ಗೊತ್ತಿಲ್ಲ. ಅವನೇ ಇರಬೇಕು, ಅವನೇ ಇರಬೇಕು. ನನಗೆ ಗೊತ್ತಿರೋ ಒಬ್ಬ ಫ್ರೂಟ್ ಸೆಲ್ಲರ್ ಇದ್ದಾನೆ. ಅವನಿಗೆ ದಾಸ್ ಮೇಲೆ ನಮಗಿಂತ ಜಾಸ್ತಿ ದ್ವೇಷ ಇದೆ. ಆ ಕೆಲಸನ ಅವನೇ ಮಾಡಿರ್ತಾನೆ, ಖಂಡಿತ ಅವನೇ ಮಾಡಿರ್ತಾನೆ. ಹಾಗಾದ್ರೆ ಅಂಥವನೇ ನಮ್ಗೆ ಬೇಕು. ನೀನು ಹೋಗಿ ಅವನ್ನ ಕರ್ಕೊಂಡ್ಬರ್ತೀಯ. ತಾವೇನಾ ಮದನವರು? ಮತ್ತು ಕೈಗೇನು ಗಾಯ? ಇದು ಮುಂಚೆ ಶಿವಗಾಸಲ್ಲಿ ಬಾಂಬ್ ಸ್ಪೆಷಲಿಸ್ಟ್ ಆಗಿದೆ. ಆವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೈಗೆ ಸ್ವಲ್ಪ ಪೆಟ್ಟಾಯಿತು. ಅದರಿಂದ ಸ್ವಲ್ಪ ಬ್ಯಾಂಡೇಜ್ ಹಾಕಿಟ್ಟಿದ್ದೇನೆ. ವಿಷ್ಣುವರೇ, ಇವರಣ್ಣ ಅವರು? ಇನ್ನ ಶಿವಗಾಸಿ ಎಲ್ಲ ಇದ್ದೀರಾ? ಇಲ್ಲ, ಇವಾಗ ಫ್ರೂಟ್ ಸ್ಟೋರ್ ಒಂದು ಇಟ್ಟಿದ್ದೇನೆ. ಏನು ನಿಮಗೆ ದಾಸ್ ಮೇಲೆ ಅಷ್ಟೊಂದು ದ್ವೇಷ? ಅವನೇ ಪೂಜೆ ಮಾಡಕ್ಕೆ ದೇವ್ರ. ಅದೇ ನಮ್ಮ ಮೊಹಮ್ಮದ್ ಅಲಿ ಅವರ ಕೋರಿಕೆ ತೀರಿಸಿಲ್ಲ ಅಂದರೆ ನಾನು ಸತ್ಯಾಗ್ರಹ ಕೂತ್ಕೋಬೇಕಾಗುತ್ತೆ. ಆಯಿತು ದಾದಾಜಿ ಅವರೇ, ನಾನು ಮಿನಿಸ್ಟ್ರ್ ಹತ್ರ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ನಮ್ಮ ಕೌನ್ಸಿಲರ್ ಹತ್ರ ಕಳಿಸ್ತೀನಿ. ಮದನ್, ವಿಷ್ಣು, ರಾಮ್, ನಾರಾಯಣ್, ರಾಮಚಂದ್ರನ್, ನಿಮ್ಮ ಡ್ರೈವರ್ ಶಂಕರ್, ಗೋಪಾಲ್, ನಾವು 8 ಜನ ನಾಳೆ ಬೆಳಗ್ಗೆ ನದಿ ತೀರದಲ್ಲಿ ನಾನು ಹಾಕಿರೋ ಪ್ಲಾನ್ ಥರ ದಾಸ್ನ ಕೊಲೆ ಮಾಡೋಣ. ಈ ಸರಿ ಮಾತ್ರ ಆ ದಾಸ್ ಸಾವಲ್ಲ. ದಾಸ್ MLA ಮನೆಗೆ ಬಂದು ಮೊಹಮ್ಮದ್ ಅಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಇನ್ಫಾರ್ಮೇಶನ್ ಕರೆಕ್ಟಾ? ಅಬ್ಸಲ್ಯೂಟ್ಲಿ. ಯಾವಾಗ ಬರ್ತಾನಂತ? ನಾಳೆ ಬೆಳಗ್ಗೆ. ಎಸ್ ಎಸ್ ಎಸ್, ಇಸ್ ದ ರೈಟ್ ಟೈಮ್. ನಾಳೆ ಬೆಳಗ್ಗೆ ನೀವಿಬ್ರು ಕಾರ್ ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಹೆಂಗಾದ್ರು ಬಾಂಬ್ ಸೆಟ್ಕೊಂಡು ಓಡೆ ಬನ್ನಿ. ಓಡೆ ನಾನು, ಗೋಪಾಲ್, ರಾಮಚಂದ್ರನ್, ರಾಮ್, ನಾರಾಯಣ್, ನಾವು ಒಬ್ಬೊಬ್ಬರು ಒಂದು ಪೊಸಿಷನ್ ಅಲ್ಲಿ ಇದ್ದು ಆ ದಾಸ್ಗೆ ನಮ್ಮ ಬುಲೆಟ್ ಪವರ್ ತೋರಿಸಲೇಬೇಕು, ಅವ್ನು ಬಲಿ ಆಗಲೇಬೇಕು.
ಮದನ್ ಯಾರೋ ಅವ್ನು ಬಾಂಬ್ ಬ್ಲಾಸ್ಟರು ಅವನ ಕೈನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿ ಆಗೋದಿಲ್ಲ, ಅವನೆಲ್ಲ ಬಾಂಬ್ ಬ್ಲಾಸ್ಟರಾ? ನೋಡಿ, ಅವನ ಟೈಮ್ ಚೆನ್ನಾಗಿಷ್ಟು ಅಷ್ಟೇ. ಆದರೆ ನನ್ನ ಕೆಲಸದ ಬಗ್ಗೆ ನೀವು ಯಾವುದೇ ರೀತಿ ಸಂಶಯ ಪಡಬೇಕಾಗಿಲ್ಲ. ನೀವು ಒಳಗಿದ್ದವ್ರು ಶೂಟ್ ಮಾಡುತ್ತಾನೆ, ಕೈಯಲ್ಲಿ ಗಣ್ಣಿಟ್ಕೊಂಡಿದ್ರ ಬಂದಿಟ್ಕೊಂಡಿದ್ರ? ನಮ್ಮ ಕೈಲಿ ಏನೋ ಗನ್ನೇ ಇತ್ತು. ನೀವು ಎಂಟ್ರೆನ್ಸ್ ಎಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾಯ್ತಾ? ಆ ದಾಸ್ ಕಾರ್ ಇಳಿದು ಬಂದಿರಬೇಕಾಗಿತ್ತು, ಆವಾಗ ತೋರಿಸಿದೆ ಪಾಕೆಟಲ್ಲಿ ಗನ್ನಿತ್ತ ಇಲ್ಲದ ಬಂದಿತ್ತ ಅಂತ. ಕೂಲ್. ಓಕೆ, ಥರ ಮಾಡಬೇಡಿ. ಆಗಿದ್ದಾಗೋಯ್ತು, ಫಸ್ಟ್ ಊಟ ಮಾಡೋಣ. ಊಟ ಅಂತೆ ಊಟ. ಯಾರಿಗೆ ಬೇಕು ನಿಮ್ಮ ಊಟ? ನಾಳೆನೇ ಕೊನೆ ಆಗಬೇಕು. ಆ ದಾಸ್ ಸಾವ್ಗೆ ನಾವೇ ಬಾಸ್ ಆಗಬೇಕು. ರಾಮ್, ನಾಳೆ ಹೋಗ್ತೀಯಾ? ಕೆಲಸ ಮುಗಿಸ್ತೀಯಾ? ಮೂರು ಕಡೆನೇ ಹೋಗೋಣ, ನಾವು ಯಾರು ಅಂತ ತೋರಿಸೋಣ. ಸರಿ ನಾರಾಯಣ್, ಜೈ ಹಿಂದ್. ದಾದಾಜಿ, ದಾದಾಜಿ, ಪ್ರಾರ್ಥನೆಗೆ ಸಮಯ ಆಗುತ್ತಿದೆ. Thank you.